ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಅಕ್ಕಿ ಹಿಟ್ಟಿನಿಂದ ಕಡುಬು ತೋರಿಸ್ತಾ ಇದ್ದೀನಿ. ಕಡುಬು ಕೆಲವೊಂದು ಸಾರಿ ಅಕ್ಕಿ ಹಿಟ್ಟಿಂದ ಮಾಡಿದರೆ ಒಡೆದು ಹೋಗುತ್ತೆ ಅಂತಾರೆ. ಬಟ್ ನಾ ಮಾಡಿದ ಕಡುಬು ಒಂದು ಸ್ವಲ್ಪ ಒಡಿಲಿಲ್ಲ, ತುಂಬ ಚೆನ್ನಾಗಿ ಬಂತು. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ವಿಡಿಯೋದಲ್ಲಿ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ರೀತಿ ಕಡುಬು ಬರಲಿಕ್ಕೆ ನಾನು ಏನೇನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನಾನು 2 ಬಟ್ಲು ಹಿಟ್ಟಿಗೆ 4 ರಿಂದ 5 ಬಟ್ಲು ನೀರು ಹಾಕಿ ಒಂದು ಸ್ವಲ್ಪ ತುಪ್ಪ ಮತ್ತು ಉಪ್ಪು ಹಾಕಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದು ಹಿಟ್ಟು ಹಾಕಿದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಒಂದು ಸ್ವಲ್ಪ ಹೊತ್ತು ಮುಖದ ಮೇಲೆ ಮುಚ್ಚಿ ಹೀಗೆ ಕುದಿಲಿಕ್ಕೆ ಬಿಟ್ಬಿಡೋಣ. ಮುದ್ದೆನ ಮಾಡ್ತೀವಲ್ಲ ಆ ರೀತಿ ಈ ರೀತಿ ಮುಖದ ಮೇಲೆ ಮುಚ್ಚಿ ಹಾಗೆ ಕುದಿಲಿಕ್ಕೆ ಬಿಟ್ಬಿಡಿ. ಈ ರೀತಿ ಕುದ್ದು ಒಂದು ಸ್ವಲ್ಪ ಹಿಟ್ಟೆಲ್ಲ ಒಂದಾದಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಮಿಕ್ಸ್ ಮಾಡಬೇಡಿ, ಇದೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಅಕ್ಕಿ ಹಿಟ್ಟಿನ ರೊಟ್ಟೆಗೆ ಯಾವ ರೀತಿ ನಾವು ಸರಿನ ಮಾಡ್ಕೊಳ್ತೀವೋ ಆ ರೀತಿ ರೊಟ್ಟಿಗೆ ಸರಿ ಮಾಡ್ಕೊಳ್ತೀವಲ್ಲ ಹಂಗೆ ಸರಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಅಕ್ಕಿ ಹಿಟ್ಟಿನ ಕಡುಬು ಒಡೆದು ಬರೋದಿಲ್ಲ. ನಾನು ತೋರಿಸ್ತೀನಿ ಇವಾಗ ನಿಮಗೆ ಏನು ಹಾಕ್ತೀನಿ ಅಂತ ಹೇಳಿ. ನೀಟಾಗಿ ಹಿಟ್ಟನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಮುಖದ ಮೇಲೆ ಮುಚ್ಚಿ ಅಳ್ಳಿಕ್ಕೆ ಬಿಟ್ಬಿಟ್ಟು ಆನಂತರ ನೋಡಿ ನೀಟಾಗಿ ನಾದ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ನಾದುವಾಗ ಏನಪ್ಪ ಮಾಡಬೇಕು ಅಂದರೆ ಇದಕ್ಕೆ ನಾವು ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿ ನಾದ್ಕೊಳ್ಳಿ. ನಮಗೆ ಕುದಿಯುವಾಗ ಗೋಧಿ ಹಿಟ್ಟನ್ನು ನಾವು ಹಾಕೋದು ಬೇಡ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಮಾತ್ರ ನಾವು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಬೇಡ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆವಾಗ ನಮಗೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅನಿಸಿದರೆ ನಾವು ಆ ಸಮಯದಲ್ಲಿ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾದಿ ತೊಗೊಳ್ಳಿ. ನಮ್ಮ ಕೈಯಿಗೆ ಒಂದು ಸ್ವಲ್ಪನೂ ಅಂಟಬಾರ್ದು. ಆ ರೀತಿ ಇದು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಹಿಟ್ಟಿನ ಒಣ ಉಂಡೆಗಳಿದ್ದರೆ ಅದು ಕೂಡ ನೀಟಾಗಿ ಒಡ್ಕೋಬೇಕು ನಾವು ಇದೇ ರೀತಿ ಕೈಯಲ್ಲಿ. ನೋಡಿ ಈ ರೀತಿ ಮುಟ್ಟಿದರೆ ಈ ರೀತಿ ಇದು ಮಾಡಿದರೆ ಒಂದು ಸ್ವಲ್ಪ ನಮಗೆ ಕೈಯಿಗೆ ಹಿಟ್ಟು ಅಂಟದೇ ಇರೋ ಥರ ಈ ರೀತಿ ಬರಬೇಕು. ಆ ರೀತಿ ಬಂದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ. ನಾವು ಒಂದೇ ಹಿಟ್ಟಿಂದಲೇ 2 ರೀತಿಯ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಬೇಳೆ ಕಡುಬು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಕಾಯಿ ಕಡುಬು ತೋರಿಸ್ತೀನಿ. ಆನಂತರ ನೋಡಿ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆನ 1 ಕಪ್ಪು ಬೇಯಿಸಿ ಇಟ್ಕೊಂಡಿದ್ದೆ. ಇದಕ್ಕೆ ಬೇಕಾದ್ರೆ ನಾವು ಹೆಸರು ಕಾಳನ್ನು ಹಾಕ್ಕೋಬೋದು. ಅದು ಕೂಡ ರಿಚ್ ಪ್ರೋಟೀನ್ ಆಗಿ ಮಾಡ್ಕೊಳ್ಬೋದು ನಾವು. ನೋಡಿ ಇವಾಗ ಇವು ಬೇಯಿಸಿದಂತಹ ಕಾಳುಗಳನ್ನು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ರಿಂದ 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಬೆಲ್ಲದ ಆಣೆಗೂ ಕೂಡ ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡ್ಕೊಳ್ತೀನಿ, ಏಲಕ್ಕಿ ಪುಡಿನ. ನೋಡಿ ಇವಾಗ ನಮಗೆ 1 ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಹೆಚ್ಚಿಗೆ ಸಿಹಿ ತಿನ್ನೋರಾದರೆ ಹೆಚ್ಚಿಗೆ ಸಿಹಿನ ನೀವು ಹಾಕ್ಕೋಬೋದು. ಬೆಲ್ಲ ಒಂದು ಸ್ವಲ್ಪ ಟೀ ಲೋಟದಿಂದ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ. ಆನಂತರ ನೋಡಿ ನಿಮಗೆ ಬೆಲ್ಲದಲ್ಲಿ ಕಸ ಇತ್ತು ಅಂದರೆ ಖಂಡಿತವಾಗಲೂ ಶೋಧಿಸಿ ತಗೊಳ್ಳಿ. ನಾ ಬಳಸ್ತಾ ಇರೋ ಬೆಲ್ಲದಲ್ಲಿ ಒಂದು ಸ್ವಲ್ಪನೂ ಕಸ ಕಡ್ಡಿ ಇರಲಿಲ್ಲ. ಆನಂತರ ರುಬ್ಬಿದಂತಹ ಬೇಳೆನ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಬರೋ ಅವಶ್ಯಕತೆ ಏನೂ ಇಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗಿದರೆ ಸಾಕಾಗುತ್ತೆ. ಆನಂತರ ನಾವು ರುಬ್ಬಿಟ್ಟಂತಹ ಬೇಳೆಗಳನ್ನು ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ನಾವು ಹಯಗ್ರೀವನ ಯಾವ ರೀತಿ ನಾವು ಪ್ರಸಾದಕ್ಕೆ ತಯಾರು ಮಾಡ್ಕೊಳ್ತೀವೋ ಅದೇ ರೀತಿ ತಯಾರು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಇವಾಗ ಒಣೆ ಕೊಬ್ಬರಿನ ಹಾಕ್ಕೊಳ್ತೀನಿ. ಬೇಕಿದ್ರೆ ಸೋಪಿನ ಕಾಳಿನ ಪುಡಿ ಇದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಈ ರೀತಿ ಕೈ ಆಡ್ಕೊಳ್ಳಿ. ನೋಡಿ ನಾನು ಈ ಸಮಯದಲ್ಲಿ 1 ಬೌಲಿನಷ್ಟು ಒಣೆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಈ ಒಣೆ ಕೊಬ್ಬರಿ ತುರಿ ನಮಗೆ ಕಡುಬಿನ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆ ಕಾರಣಕ್ಕೆ ನಾನಿವಾಗ ಒಣೆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ತಗೊಂಡ್ಬಿಡೋಣ. ಇವಾಗ ನಮಗೆ ಹೂರಣ ರೆಡಿ ಆಯಿತು. ಆಮೇಲೆ ನೋಡಿ ನಾನು ಅಕ್ಕಿ ಹಿಟ್ಟಿನಿಂದ ಸರಿ ಮಾಡ್ಕೊಂಡಿದ್ದೆ ಅಲ್ವ, ಅದನ್ನು ನೀಟಾಗಿ ನಾದಿ ತೆಕ್ಕೊಂಡು ಇವಾಗ ಉಳ್ಳೆಗಳನ್ನಾಗಿ ತಯಾರಿಸ್ಕೊಳ್ತಾ ಇದ್ದೀನಿ. ಇದನ್ನು ಉದ್ದೋ ಟ್ರಿಕ್ಸ್ ಒಂದು ಹೇಳಿಕೊಡ್ತಾ ಇದ್ದೀನಿ. ಅದನ್ನು ಕೂಡ ನೀವು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಉದ್ದೋದು ಅಂತ ಹೇಳಿ. ಒಂದು ಕವರ್ನ ತೊಗೊಂಡ್ಬಿಟ್ಟು ಕವರಿನ ಮಧ್ಯೆ ಉಳ್ಳೆಗಳನ್ನು ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಅದ್ರ ಮೇಲೆ ಒಂದು ತಟ್ಟೆಯಿಂದ ಪ್ರೆಸ್ ಮಾಡಿದರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡ್ತು ರೆಡಿಯಾಗಿ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಕಡುಬು ತುಂಬ ಸುಲಭವಾಗಿ ನಾವು ಬೇಗ ಪ್ರಿಪೇರ್ ಮಾಡ್ಕೋಬೋದು.
ನೋಡಿ ನಮಗೆ ಎಷ್ಟು ಈಸಿಯಾಗಿ ಕಡುಬು ಪ್ರಿಪೇರ್ ಆಗ್ತಾ ಇದ್ದೇವೆ ಅಂತೇಳಿ. ಈ ರೀತಿ ಉದ್ದೋ ಬದಲು ನಾವು ಒಂದು ಕವರನ್ನು ಹಾಕಿಬಿಟ್ಟು ಬೇಗ ಮಾಡಿಕೊಂಡ್ರೆ ಕಡುಬು ರೆಡಿ ಆಗಿಬಿಡುತ್ತೆ. ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಂಡೆಗಳ ರೆಸಿಪಿಗಳು ತುಂಬ ಹಾಕಿದ್ದೀನಿ, ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಪಾಕ ಇರೋ ರವೆ ಉಂಡೆ, ಪಾಕ ಇಲ್ಲದೇ ಇರೋ ರವೆ ಉಂಡೆ, ಹಾಗೆ ಶೇಂಗಾ ಉಂಡೆ ಹಾಗೂ ಎಳ್ಳುಂಡೆ ಎಲ್ಲ ಅಡುಗೆಗಳನ್ನು ಹಾಕಿದ್ದೀನಿ. ಹಾಗೆ ಇವಾಗ ಪಾಕ ಇಲ್ಲದೇ ಇರೋ ಉಂಡೆಗಳ ರೆಸಿಪಿಗಳು ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಲಿವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನಮಗೆ ಹಾಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೇಮ್ ಪ್ರೊಸೆಸ್ಸು ಇಡ್ಲಿನ ಹಾಗೆ ಬೇರೆ ಕಡುಬುಗಳನ್ನ ಯಾವ ರೀತಿ ಬೇಯಿಸ್ಕೊಳ್ತೀವೋ ಆ ರೀತಿ ನಾನು ಸ್ವಲ್ಪ ಅರಿಶಿಣ ಎಲೆಗಳನ್ನು ಹಾಕಿಬಿಟ್ಟು ಸ್ಟಿಮ್ಮಲ್ಲಿ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಅಕ್ಕಿ ಕಡುಬು ರೆಡಿ ಆಗಿಬಿಡ್ತು. ನೋಡಿ ಅಕ್ಕಿ ಕಡುಬು ನಾ ಮಾಡಿದಂಥ ಅಕ್ಕಿ ಕಡುಬು ಒಂದು ಸ್ವಲ್ಪ ಕೂಡ ಒಡೆದಿಲ್ಲ, ಒಂದು ಸ್ವಲ್ಪನೂ ಕೂಡ ಬೇರೆ ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಹಾಗಿದ್ರೆ ಇವಾಗ ನಾವು ಸ್ಟಿಮ್ಮಲ್ಲಿ ಇಟ್ಟಿರೋ ಕಡುಬುಗಳನ್ನು ನಾನಿವಾಗ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಒಡಿಲಿಲ್ಲ, ಒಂದೇ ಒಂದು ಕಡುಬು ಕೂಡ ಒಡೆದು ಬರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ಮೇಲ್ಗಡೆಗೆ ಇನ್ನೊಂದು ತಟ್ಟೆನ ಇಡಬೇಕಾಗುತ್ತೆ. ಕುದ್ದು ಬಂದಿರೋ ನೀರು, ಸ್ಟೀಮ್ ಆಗಿರೋ ನೀರು ಆ ಕಡುಬಿನ ಮೇಲೆ ಬಿದ್ದರೆ ಮಾತ್ರ ಕಡುಬು ಒಡೆದು ಬರುತ್ತೆ. ಸ್ಟೀಮ್ ಆಗಿರೋ ನೀರು ಬಿಡಲಿಲ್ಲ ಅಂದರೆ ಅದು ಕಡುಬುಗಳು ಒಡೆದು ಬರೋದಿಲ್ಲ. ಅದಕ್ಕೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನ ಎಲೆ ಹಾಕಿಬಿಟ್ಟು ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸಿದ್ದೀನಿ. ಹಾಗೆ ನಾವು ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದನೂ ಕೂಡ ಕಡುಬು ಒಡೆದು ಬರೋದಿಲ್ಲ. ನೋಡಿ ಒಂದೇ ಒಂದು ಕಡುಬು ಕೂಡ ಒಡೆದು ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಕಡುಬುಗಳನ್ನು ಬೇಯಿಸ್ಕೊಳ್ಳಿ, ಇದೇ ಟ್ರಿಕ್ಸ್ನ ಫಾಲೋ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಕಡುಬು, ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.